ಫ್ರೆಂಡ್ಸ್, ಮದುವೆ ತುಂಬಾನೇ ಚೆನ್ನಾಗಾಯ್ತು. ಮದುವೆ ಮುಗಿಸ್ಕೊಂಡು ಈಗ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ನೀವು ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಗೊತ್ತಾಗುತ್ತೆ. ಊಟ ಮಾತ್ರ ಸೂಪರ್ ಆಗಿತ್ತು. ಚೆನ್ನಾಗಿ ಊಟ ತಿನ್ಕೊಂಡು ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೆ. ಹೇಗಿತ್ತು ಮದುವೆ? ಹೇಗಾಯ್ತು? ಚೆನ್ನಾಗಿತ್ತು. ಚೆನ್ನಾಗಾಯ್ತಾ? ಅಕ್ಕಿ ಹೇಗಾಯ್ತು ಮದುವೆ? ಚೆನ್ನಾಗಾಯ್ತಲ್ಲ? ಮಸ್ತ್ ಆಯ್ತು. ಊಟ ಹೇಗಿತ್ತು? ಚೆನ್ನಾಗಿತ್ತು. ಚಲೋ ನೀನು ಫೋನ್ ಇಟ್ಕಕ್ಕ. ಫ್ರೆಂಡ್ಸ್, ಈ ಪ್ಲೇಸ್ ನೋಡಿದರೆ ಆಲ್ರೆಡಿ ಎಲ್ಲರೂ ಗೆಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಎಲ್ಲರೂ ಮದುವೆ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದೀವಿ. ತುಂಬ ದಿನಗಳಾಗಿತ್ತು ಮಂತ್ರಾಲಯಕ್ಕೆ ಬಂದಿರಲಿಲ್ಲ. ಬನ್ನಿ ಈಗ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ. ಫ್ರೆಂಡ್ಸ್, ಇನ್ನೂ ಯಾರಾದರೂ ಮಂತ್ರಾಲಯ ನೋಡಿಲ್ಲ ಅಂದರೆ ಬಂದು ರಾಯರ ದರ್ಶನ ಮಾಡ್ಕೊಂಡೋಗಿ. ಫ್ರೆಂಡ್ಸ್, ನಾನೀಗ ಬರ್ದೆ ಅಂದರೆ 1.5 ವರ್ಷ ಮೇಲಾಯ್ತೇನೋ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮಂತ್ರಾಲಯಕ್ಕೆ ಬಂದಿದ್ವಿ. ಮತ್ತೆ ಚೇಂಜಸ್ ಮಾಡಿದ್ದಾರೆ, ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ಇವತ್ತೇನು ಜಾಸ್ತಿ ರಶ್ ಇಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ಗುರುವಾರ ತುಂಬಾ ರಶ್ ಇರುತ್ತೆ. ಗುರುವಾರ ಸಂಡೇ ಬಂದು, ಇವತ್ತು ಬಂದು ರಶ್ ಇಲ್ಲ. ಬನ್ನಿ ಈಗ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ. ಇಲ್ಲೇ ಬಿಡ್ರಿ ಚಪ್ಪಲಿ ಒಳಗೆ ಎಷ್ಟಾಗತ್ತೆ? 4. ಹೊರಗೆ ಕುಂತಾರಲ್ಲ ಎಲ್ಲರೂ. ಈ ಚಪ್ಪಲ್ ಬಿಚ್ಚ ಎಲ್ಲ ಇಟ್ಕೊಡ್ಬೋದು. पिड़करी बात इंदा दीपा राजल मंकी से ए करे और ना हेलो जाना
ಫ್ರೆಂಡ್ಸ್, ಮಂತ್ರಾಲಯ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಬಟ್ ನಾವು ಬಂದಾಗ ಡೈರೆಕ್ಟಾಗಿ ಇಲ್ಲಿಂದನೇ ಒಳಗಡೆ ಹೋಗ್ಬಿಡ್ತಾ ಇದ್ವಿ. ಈಗಿಲ್ಲ, ಜನರಲ್ ದರ್ಶನ ಬೇರೆ ರೂಟ್ ಇದೆ, ಹಾಗೆ ಟಿಕೆಟಿಂದು ಬೇರೆ ರೂಟ್ ಇದೆ. ಹಾಗೆ ಇನ್ನೊಂದು ಫ್ರೆಂಡ್ಸ್, ಏಜ್ ಆದವ್ರಿಗೆ ಡೈರೆಕ್ಟಾಗೇ ಬಿಡ್ತಾರೆ. ಏಜ್ ಆದವರು ಯಾರಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ಇಷ್ಟೊಂದೆಲ್ಲ ಸುತ್ತಾಕೊಂಡು ಹೋಗೋಂಗೇನಿಲ್ಲ. ಇನ್ನೂ ಅಕ್ಕ ಸಿಂಧು ಎಲ್ಲರೂ ಬರಬೇಕಾಗಿತ್ತು, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅಮ್ಮ, ದೊಡ್ಡಮ್ಮ ಹಾಗೆ ಆಂಟಿ ಅವರೆಲ್ಲ ಡೈರೆಕ್ಟಾಗಿ ಬಿಟ್ಟರು ಅವ್ರನ್ನ. ಯಾಕಂದರೆ ಏಜ್ ಆದವ್ರಿಗೆ ಜಾಸ್ತಿ ಸುತ್ತಾಡೋಕ್ಕಾಗಲ್ಲ, ಮಂಡಿ ನೋವು ಅದೆಲ್ಲ ಇರುತ್ತೆ ಅಂತ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ. ಫ್ರೆಂಡ್ಸ್, ನಮ್ಮೂರಿಂದ 1.5 ತಾಸಾಗುತ್ತೆ ಅಷ್ಟೇ. ದೇವದುರ್ಗಿಂದ ರಾಯಚೂರು, ರಾಯಚೂರಿಂದ ಮಂತ್ರಾಲಯ ಹತ್ರನೇ ಆಗುತ್ತೆ. ಎಷ್ಟು ಹತ್ರ ಇದ್ರೂ ಕೆಲವೊಂದು ಟೈಮ್ ಬರೋಕ್ಕೆ ಆಗಲ್ಲ. ಅದು ನಿಜವಾಗ್ಲೂ ದೇವ್ರನ್ನ ನೋಡಬೇಕಂದ್ರೆ ಟೈಮ್ ಬರಬೇಕಂತಾರಲ್ಲ, ಹಂಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಅಕ್ಕ ಸಿಂಧು ದೀಪ ಬರ್ತಾ ಇದ್ದಾರೆ ಮೆಟ್ಲುಗಳು ಹತ್ಕೊಂಡು. ಫ್ರೆಂಡ್ಸ್, ಎಲ್ಲರೂ ಇಲ್ಲಿಂದನೇ ರಾಯ ದರ್ಶನ ಮಾಡ್ಕೊಳ್ಳಿ, ಯಾಕಂದರೆ ಒಳಗಡೆ ಕ್ಯಾಮ್ರಾ ಅಲವ್ ಇಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರ್ತೀವಿ. ಒಂಥರ ಖುಷಿ ಆಗುತ್ತೆ ಆ ದೇವಸ್ಥಾನಕ್ಕೆ ಬಂದರೆ. ಅದು ರಾಯರಂದರೆ ನನಗೆ ತುಂಬಾ ಇಷ್ಟ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ. ಫ್ರೆಂಡ್ಸ್, ಇಲ್ಲಿ ಕೂಡ ವಿಡಿಯೋ ಅಲವ್ ಇಲ್ಲ, ನಾನೊಂದು ಸ್ವಲ್ಪನೇ ವಿಡಿಯೋ ತೊಗೊಂಡಿದ್ದೀನಿ, ನೋಡ್ಬೋದು. ಈಗ ಹೋಗಿ ರಾಯರ ದರ್ಶನ ಮಾಡ್ಕೊಂಬರ್ತೀನಿ. ನೋಡ್ಲು ಬಿಡು ಸುಮ್ಮನೆ ಮಾಡ್ತಾರೆ, ನಾನು ಹಂಗೆ ಮಾಡ್ಬೇಕಂತ. ಸೋನಾ ಶಂಭ ಮಾಡ ಫ್ರೆಂಡ್ಸ್, ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ನಾ ಎಷ್ಟು ಸಾರಿ ಮಂತ್ರಾಲಯಕ್ಕೆ ಬಂದ್ರೂ ಇಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ, ಯಾಕಂದರೆ ಯಾವಾಗಲೂ ರಶ್ ಇರೋದು ಮಂತ್ರಾಲಯ. ಹಿಂಗೆ ನೋಡೋಣ ಹಿಂಗೆ ಕಳಿಸ್ಬಿಡೋರು, ಯಾಕಂದರೆ ಜನಸಂಖ್ಯೆ ಜಾಸ್ತಿ ಇರ್ತಿತ್ತು. ಈ ಸರಿ ನೋಡ್ಬೋದು ನೀವು, ಜಾಸ್ತಿ ಏನು ಜನ ಇಲ್ಲ, ಹಂಗಾಗಿ ನಮಗೆ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಇಲ್ಲಿ ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ದೀವಿ. ಇಲ್ಲೊಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕೂತ್ಕೊಂಡು ಆಮೇಲೆ ಹೊರಗಡೆ ಹೋಗಬೇಕು. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕು, ನಾನು ಮಂತ್ರಾಲಯಕ್ಕೆ ಬಂದರೆ ಯಾರಾದರೂ ನೋಡೋಂಥ ಪ್ಲೇಸಸ್ ತುಂಬಾ ಇದ್ದಾವೆ, ನೋಡ್ಕೊಂಡು ಹೋಗಿ. ಸುತ್ತಮುತ್ತ ಚೆನ್ನಾಗಿದ್ದಾವೆ ಪ್ಲೇಸಸ್ಸು. ಫ್ರೆಂಡ್ಸ್, ನಾವು ಕೂಡ ಅಷ್ಟೇ ಮಂತ್ರಾಲಯಕ್ಕೆ ಬಂದರೆ ಇಲ್ಲಿ ಸುತ್ತಮುತ್ತ ಏನೇನು ಪ್ಲೇಸಸ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೀವಿ. ಆದರೆ ಒಂದು ಪ್ಲೇಸ್ ಮಾತ್ರ ನೋಡಿರಲಿಲ್ಲ. ಅದು ಯಾವುದು ಅಂದರೆ ರಾಯರು ಜಪ ಮಾಡಿದ ಸ್ಥಳ. ಅದು ಯಾವುದು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಂತೆ. ಬನ್ನಿ, ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ನನ್ನ ವೀಡಿಯೋ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಜಾಸ್ತಿ ಏನು ಜನ ಇಲ್ಲ, ಹಂಗಾಗಿ ಸಂಪೂರ್ಣವಾಗಿ ರಾಯರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು 1/2 ಅವರ್ ಕೂತ್ಕೊಂಡು ಈಗ ಎಲ್ಲರೂ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಈಗ ಒಂದು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಆದರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊತೀವಿ. ಶಾಪಿಂಗ್ ಮುಗಿಸ್ಕೊಂಡು ನಾವೀಗ ಡೈರೆಕ್ಟಾಗಿ ಹೋಗ್ತಾ ಇರೋದು ಪ್ಲೇಸಸ್ ಬಂದು, ಬನ್ನಿ ಹೇಳ್ತೀನಂತೆ ಎಲ್ಲಿ ಅಂತ. ತೆಗೀರಿ ಸೋನು, ಸೋನು ಜೇಜಿ ಮಾಡು, ಸೋನು ಜೇಜಿ. ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಇಲ್ಲಿ ಶಾಪಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೇಗ ಬಂದರೆ ಆರಾಮಾಗಿ ಮಾಡ್ಕೋಬೋದು. ನಾವು ಬೇರೆ ಮದುವೆ ಮುಗಿಸ್ಕೊಂಡು 4 ಗಂಟೆಗೆ ಹಂಗೆ ಬಂದಿದ್ವಿ, ಹಾಗಾಗಿ ಫಸ್ಟು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇರೋ ಜಾಗ ಬಂದು ಬಿಚ್ಚೇಲಿ. ಬಟ್ ಎಷ್ಟು ಸಾರಿ ಮಂತ್ರಾಲಯಕ್ಕೆ ಬಂದ್ರೂ ನಾವು ಈ ಪ್ಲೇಸ್ ನೋಡೇ ಇರಲಿಲ್ಲ, ಈಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ, ಬಿಚ್ಚೇಲಮ್ಮ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಈಗ ಬಿಚ್ಚೇಲಿ ದೇವಸ್ಥಾನ ನೋಡೋಣ. ಫ್ರೆಂಡ್ಸ್, ಇದು ನದಿ ಪಕ್ಕನೇ ದೇವಸ್ಥಾನ ಇರೋದು. ಇದು ಫುಲ್ಲು ನೀರು ಬಂದಾಗ ತುಂಬ ಚೆನ್ನಾಗಿರುತ್ತಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗೆ ಅಮ್ಮ ಚಿಕ್ಕಮ್ಮ ಎಲ್ಲರೂ ಫಸ್ಟ್ ಟೈಮೇ. ಮಂತ್ರಾಲಯಕ್ಕೆ ಬಂದು ಹೋಗಿದ್ದೀವಿ, ಬಟ್ ಇಲ್ಲಿ ಬಿಚ್ಚೇಲಿಗೆ ಬಂದಿರಲಿಲ್ಲ. ಫ್ರೆಂಡ್ಸ್, ಇಲ್ಲಿ ವಿಶೇಷ ಏನಂದರೆ ಬಿಚ್ಚೇಲಿಯಲ್ಲಿ ರಾಘವೇಂದ್ರ ಸ್ವಾಮಿಯವರು
ಜಪ ಮಾಡಿರೋ ಜಾಗ ಇದೆ ಇಲ್ಲಿ, ನಾನು ತೋರಿಸ್ತೀನಂತೆ ಬನ್ನಿ. ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಕಂಪಲ್ಸರಿಯಾಗಿ ಬಿಚ್ಚೇಲಿಗೆ ಬಂದು ಬಿಚ್ಚೇಲಮ್ಮ ದೇವಿ ದರ್ಶನ ಮಾಡ್ಕೊಳ್ಳಿ. ಹಾಗೆ ರಾಘವೇಂದ್ರ ಸ್ವಾಮಿ ರಾಯರು ಜಪ ಮಾಡಿರೋ ಜಾಗ ಇದೆ ಇಲ್ಲಿ, ಕಟ್ಟೆ ತೋರಿಸ್ತೀನಂತೆ ಬನ್ನಿ. ಇದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಪಕ್ಕಕ್ಕೆ ನದಿ ಸಿಗುತ್ತೆ ನಿಮಗೆ. ಡೇ ಟೈಮಲ್ಲಿ ಬಂದರೆ ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ನೈಟ್ ಬಂದಿದ್ದು. ಬನ್ನಿ ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ರಾಯರ ಜಪ ಮಾಡಿದ ಕಟ್ಟೆ ಅಂತ ನೋಡು. ಏನು ಸನ್ಸೆಟ್ ಇಟ್ಕೊಳ್ಳಿ, ಹತ್ಕೊಡಿ ತೆಗಿತೀನಿ. ನೋಡು ಬನ್ನಿ. ಏನಂತಾರ ಅದಕ್ಕೆ? ರಾಯ ತಪಸ್ ಮಾಡಿದಂಥ ಸ್ಥಳ ಏಕಶಿಲಾ ರಮಣ. ನಾನು ನೀವು ಮಂಗಳಾರತಿ ಮಾಡ್ತೀನಿ. ನಾನೇ ಒಳಗೆ ಹೋಗ್ಬೇಕು. ಅಮ್ಮ ಇವನು ಅಕ್ಕೆಬಾರ್ದು, ಅಲ್ಲಿ ಕೊಡ್ತಾರೆ, ಇಲ್ಲಿ ಇದು ಮಾಡಲ್ಲಲ್ಲ, ಮಾರಲ್ಲ. ಅಲ್ಲಿ ಅರೇಂಜ್ ಗಿಟ್ ಇರ್ತಾರೆ. ಅಲ್ಲ ಕಕ್ಕಿ, ಮ್ಯಾಲಿದಲ್ಲ, ಇನ್ನೊಂದು ಹಾಕೊಂಡಿದ್ದೆ ನಾ ಮದುವೆ. ಭಾಳ ಚೆನ್ನಾಗಿದೆ ಮಂತ್ರಾಲಯ ದರ್ಶನ ಪ್ರಸಾದ ದೇವಸ್ಥಾನಕ್ಕೆ ಹೇಳ್ಬೇಕಮ್ಮ. ಪ್ರಸಾದ ಇಲ್ಲಿ ಆಂಟಿ ಹೇಗಾಯ್ತು ದರ್ಶನ? ದರ್ಶನ ಎಲ್ಲ ಚಲೋ ಆಯ್ತಮ್ಮ. ಮಂತ್ರಾಲಯ ದರ್ಶನ ಚಲೋ ಆಯ್ತು, ಇಲ್ಲಿ ದರ್ಶನ ಚಲೋ ಆಯ್ತು, ಚೆನ್ನಾಗಾಯ್ತು. ಎಲ್ಲ ದೇವಸ್ಥಾನಗಳೆಲ್ಲ ಚೆನ್ನಾಗಿದಾವೆ, ಎಲ್ಲ ಕವರ್ ಮಾಡಿ ಎಲ್ಲ ಚೆನ್ನಾಗಿದೆ. ಬರೀ ಇಲ್ಲಿ ಎಲ್ಲರೂ ಇದ್ದಾರೆ, ಕೇಳೋಣ.
ದೇವಸ್ಥಾನ ಇದು ಕೂಡ ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ, ವಿಶಾಲವಾಗಿ. ಅಮ್ಮ ಹೇಗಾಯ್ತಮ್ಮ ದರ್ಶನ? ಅಜ್ಜಿಗೆ ಚೆನ್ನಾಗಾಯ್ತಾ? ಖುಷಿ ಫಸ್ಟ್ ಟೈಮ್ ನಾವೆಲ್ಲರೂ ಫಸ್ಟ್ ಟೈಮ್ ಬಂದಿದ್ದು ಬಿಚ್ಚಲಿಗೆ. ಇಲ್ಲಿ ಹತ್ರನೇ ಆಗುತ್ತೆ ಮಂತ್ರಾಲಯದಿಂದ, ಬಟ್ ಬರಕ್ ಆಗಿರ್ಲಿಲ್ಲ. ಎಲಿಫೆಂಟ್ ಹೆಂಗ್ ಮಾಡ್ತದ ಸೋನಾ? ಎಲಿಫೆಂಟ್ ಹೆಂಗ್ ಮಾಡ್ತದ? ಹೇಗಾಯ್ತು ದರ್ಶನ? ಅಯ್ಯೋ ಯಾಕೆ ಬರ್ತಾನೆ ಇಲ್ಲ. ಹಾ ಸೋನಾ ಎಲಿಫೆಂಟ್ ಹೆಂಗ್ ಮಾಡ್ತದ? ಒಂದ್ ಫೋಟೋ ತಗಸ್ಕೊಳ್ಳೋಣ ಬನ್ರಿ ಎಲ್ಲರೂ, ಇಲ್ಲಿ ಬರ್ರಿ ಬೇಗ. ಫ್ರೆಂಡ್ಸ್, ರಾಯರ ದರ್ಶನ ತುಂಬಾನೇ ಚೆನ್ನಾಗಾಯಿತು. ಹಾಗೆ ಬಿಚ್ಚೇಲಿಯಲ್ಲಿ ಬಿಚ್ಚೇಲಮ್ಮ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಫ್ರೆಂಡ್ಸ್, ಮಂತ್ರಾಲಯಕ್ಕೆ ಬಂದರೆ ಯಾರಾದರೂ ಬಿಚ್ಚೇಲಮ್ಮ ದೇವಸ್ಥಾನ ನೋಡಿಲ್ಲ ಅಂದರೆ ಬಿಚ್ಚೇಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಫೋಟೋ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಗೂಡ್ಕಾಕಿ